ಸೀಸನ್ 11ರ ದೊಡ್ಡಮನೆ ಆಟ ರಂಗೇರಿದೆ. ಪ್ರತಿ ಸೀಸನ್ನಂತೆ ಈ ಬಾರಿಯೂ ಕೂಡ ದೊಡ್ಡಮನೆಯಲ್ಲಿ ಸ್ಪರ್ಧಿಗಳ ಲವ್ವಿ ಡವ್ವಿ ಶುರುವಾಗಿದೆ. ಧರ್ಮ ಕೀರ್ತಿರಾಜ್ ಮೇಲೆ ಐಶ್ವರ್ಯ ಲೈಟ್ ಆಗಿ ಲವ್ ಆದಂತೆ ಕಾಣಿಸ್ತಾ ಇದೆ. ಇಬ್ಬರ ನಡುವೆ ಕಣ್ಣ ಸಲಿಗೆಯ ಕಹಾನಿ ಶುರುವಾದಂತೆ ಕಾಣಿಸ್ತಿದೆ. ಈ ಪ್ರೀತಿ ಮಾಡೋರು ಎಲ್ಲ ಹೀಗೆ ಅನ್ಸುತ್ತೆ. ಲವ್ ಮಾಡ್ತಾ ಇದ್ರು ಕೂಡ ಏನಿಲ್ಲ ನಮ್ಮ ನಡುವೆ ಏನಿಲ್ಲ ಅಂಥೇಳಿ ಕಥೆಯನ್ನ ಕಟ್ಟುತ್ತಲೇ ಇರ್ತಾರೆ. ನೋಡೋರು ಅದನ್ನ ನಂಬ್ತಾರಾ? ಅದೇ ಸದ್ಯಕ್ಕೆ ಯಕ್ಷ ಪ್ರಶ್ನೆ. ಅಷ್ಟಕ್ಕೂ ಈಗ ಅದೇನಾಯ್ತು ಅಂತೀರಾ? ಇಲ್ಲಿದೆ ಕೇಳಿ ಧರ್ಮ ಮತ್ತು ಐಶ್ವರ್ಯ ಲವ್ ಕಹಾನಿ. ಧರ್ಮ ಎಂದಿನಂತೆ ಅಡುಗೆ ಮನೆಯಲ್ಲಿ ಚಪಾತಿ ಮಾಡ್ತಾ ಇದ್ರು. ಆಗ ಅಲ್ಲಿಗೆ ಬರುವಂತಹ ಐಶ್ವರ್ಯ ಸ್ಟವ್ ಮೇಲಿರುವ ಚಪಾತಿಯನ್ನ ತೆಗಿಲಿಕ್ಕೆ ಹೋಗಿ ಲೈಟ್ ಆಗಿ ಕೈ ಸುಟ್ಕೊಳ್ತಾರೆ. ಅದನ್ನ ನೋಡಿ ಧರ್ಮಗೆ ನೋವಾಗಿದೆ. ಅಯ್ಯೋ ಹೀಗೆಲ್ಲ ಯಾಕೆ ಮಾಡ್ಕೊಳ್ತೀರಿ ಅಂತ ಹೇಳಿ ಕೇರ್ ಮಾಡಿದ್ದಾರೆ. ಆಗ ಅಲ್ಲಿರುವಂತಹ ಸಹಸ್ಪರ್ಧಿಗಳು ನೀನು ಈ ಕೆಲಸ ಎಲ್ಲ ಮಾಡೋದಕ್ಕೆ ಹೋಗ್ಬೇಡ, ಧರ್ಮಗೆ ನೋವಾಗುತ್ತೆ ಅಂತ ಹೇಳಿ ಕಾಲೆಳೆದಿದ್ದಾರೆ. ಇದು ಅಷ್ಟಕ್ಕೆ ನಿಲ್ಲಿಲ್ಲ. ಚಪಾತಿ ತೆಗೆದುಕೊಂಡು ತಿನ್ನುತ್ತಾ ಇದ್ದಂತಹ ಐಶ್ವರ್ಯ ಅವರನ್ನ ಧರ್ಮ ಅವರು ಕದ್ದು ನೋಡ್ತಾ ಇರುವಾಗ ರೆಡ್ ಹ್ಯಾಂಡ್ ಆಗಿ ಭವ್ಯ ಮತ್ತು ಗೌತಮಿ ಕೈಯಲ್ಲಿ ತಗಲಾಕೊಂಡಿದ್ದಾರೆ. ನಿಮ್ಮಿಬ್ಬರ ನಡುವೆ ಸಮಥಿಂಗ್ ಇರೋದು ನಿಜ ಅಂತ ಹೇಳಿ ಅವರು ನಟಿಗೆ ಕಾಲೆಳಿತಾರೆ. ಇಬ್ಬರ ಮಾತಿಗೆ ನೋನೋ ಹಾಗೇನಿಲ್ಲ ಅನ್ನುತ್ತಲೇ ಸಮಜಾಯಿಷಿ ಕೊಡ್ತಾರೆ. ಆದ್ರೂ ಬೆಂಬಿಡದೆ ಐಶ್ವರ್ಯಾಳನ್ನ ಕಾಲೆಳಿತಾನೆ ಹೋಗ್ತಾರೆ. ಒಟ್ನಲ್ಲಿ ಧರ್ಮ ಮತ್ತು ಐಶ್ವರ್ಯ ನಡುವೆ ಕಣ್ಣಲ್ಲೇ ಮಾತುಕತೆ ಆಗ್ತಾ ಇರೋದಂತೂ ಗ್ಯಾರಂಟಿ. ಮುಂದಿನ ದಿನಗಳಲ್ಲಿ ಈ ಇಬ್ಬರ ನಡುವೆ ಲವ್ ಆಗುತ್ತಾ? ಈ ಬಗ್ಗೆ ಗುಡ್ ನ್ಯೂಸ್ ಹೇಳ್ತಾರಾ? ಕಾದ್ ನೋಡ್ಬೇಕಿದೆ. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಮ್ಯೂಸಿಕ್.